ಗೊತ್ತಾಯ್ತು ಹೋಯ್ತಾ ಇದ್ರೆ ಇದಕ್ಕಿಂತ ಒಂದ್ ಸೌಂಡ್ ಏನಾಯ್ತು ನೋಡಿದ್ರೆ ಬಾವಿ ಒಳಗಿಂದ ಸೌಂಡ್ ಹಾಳು ಬಾವಿ ಅದ್ರೊಳಗಿಂದ ಪೊಲೀಸ್ನವ್ರು ಡ್ಯೂಟಿ ಮುಗಿದವ್ರು ಪಾಪ ಹಗ್ಗ ಕೂಡ ಯಾರು ಬಿದ್ದವನಿ ಅಂತೇಳಿ ಹಗ್ಗ ಇಸ್ಕೊಂಡು ಹಾಕಿದ್ರು ಒಳಗಡೆ ಹಗ್ಗ ಹಾಕ್ತಾರೆ ಯಾರು ಹಿಡ್ಕೊಂಡ್ರು ದರ 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 ಮೇಲೆ ಎಳೆದ್ರು ಇನ್ನೇನ್ ಮೇಲ್ ಬರ್ಬೇಕು ನೋಡಿದ್ರೆ ಸಬ್ ಇನ್ಸ್ಪೆಕ್ಟ್ರು ಸಾರ್ ನಮಸ್ಕಾರ ಅಂದ್ಬಿಟ್ಟು ಹಗ್ಗ ಬಿಟ್ಬಿಟ್ಟು ಸೆಲ್ಯೂಟ್ ಹೊಡೆದ್ರು. SP ಸಾಹೇಬ್ರು ಬಂದ್ರು ಯಾರು ನಮ್ಮವ್ರು ಯಾರು ಬಿದ್ದರು SP ನಿಂತು ಹಗ್ಗ ಹಾಕ್ಸಿದ್ರು ಹಿಡ್ಕೊಂಡು ಸಬ್ ಇನ್ಸ್ಪೆಕ್ಟರ್ ಇನ್ನೇನ್ ಮೇಲ್ ಬರ್ಬೇಕು ಮೇಲ್ ಬರೋಂಗೆ SP ನೋಡಿದ ತಕ್ಷಣ ಸಾರ್ ಅಂತ ಸೆಲ್ಯೂಟ್ ಹೊಡೆದ ಮತ್ತೆ ಬಿದ್ದವಳೆ. ಇದ್ರ ಅರ್ಥ ಏನು ಅಂದ್ರೆ ಪೊಲೀಸ್ನವರು ಪ್ರಾಣ ಹೋದ್ರು ಸೆಲ್ಯೂಟ್ ಹೊಡಿಯೋದು ಬಿಡೋದಿಲ್ಲ ರೀ. ಅದನ್ನ ನಾವು ಹೆತ್ತ ತಂದೆ ತಾಯಿಗೆ ನಮಸ್ಕಾರ ಮಾಡ್ಬೇಕಾದ್ರೆ 2 ಸತಿ ಯೋಚನೆ ಮಾಡ್ತೀವಿ, ಕಾಲಿಗೆ ನಮಸ್ಕಾರ ಮಾಡ್ಬೇಕಾದ್ರೆ. ಪೊಲೀಸ್ನವ್ರು ಯಾರು ಏನ್ ನೋಡಿ ರಾತ್ರಿ 12 ಗಂಟೆಗೆ ನೋಡಿ 12 ಸೈಡ್ ಅವ್ನ ಕೈ ಬಂದೂಕ ಇರಲ್ಲ. ಅಮೆರಿಕ ಪೊಲೀಸ್ನವ್ರು ನೋಡಿ ಹಿಂಗ್ ನೋಡಿದ್ರು ಯಾಕಂದ್ರೆ ಇಲ್ಲಿ ಆ ವೈರ್ಲೆಸ್ ಇಲ್ಲಿ 2 ಗನ್ನು ಚಾಕು ಎಲ್ಲ. ನಮ್ಮ ಪೊಲೀಸ್ನವ್ರಿಗೆ ಏನಿಲ್ಲ, ಒಂದು ದೊಣ್ಣೆ ಕೊಟ್ಟಿರ್ತಾರೆ, ಅದು ಟೀ ಕುಡಿತಾ ಎಲ್ಲಾರು ಮರ್ತೋಗ್ಬಿಟ್ರೆ ಅದು ಇಲ್ಲ. ಆಮೇಲೆ ಸೈಡ್ ತಕ್ಕ ಅಲ್ಲಿ 10 ಗಾಡಿ ನಿಲ್ಸುತ್ತಾನೆ ಒಬ್ಬ ಕಾನ್ಸ್ಟೇಬಲ್. ಏನ್ ಧೈರ್ಯ ಅಂತೀರಾ? ಹೆಗಲ್ ಮೇಲೆ 3 ಅಕ್ಷರ ಇದೆ ರೀ, ಕರ್ನಾಟಕ ಸ್ಟೇಟ್ ಪೊಲೀಸ್. ಇಡೀ ಕನ್ನಡಿಗರು ನನ್ನ ಜೊತೆ ಇದ್ದಾರೆ ಅನ್ನೋ ಧೈರ್ಯ ಇದೆ ಅವ್ರಿಗೆ. ಪೊಲೀಸ್ನವ್ರನ್ನ ಯಾತೂ ಬಿಟ್ಕೊಡ್ಬೇಡಿ, ಅವ್ರು ನಮ್ಮನ್ನು ಕಾಪಾಡೋಗೋಸ್ಕರ ಇದ್ದಾರೆ. ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು ಪೊಲೀಸ್ನವ್ರಿಗೆ. ನಮ್ಮ ಕರ್ನಾಟಕದ ಪೊಲೀಸ್ಗೆ ನಾವು ಕನ್ನಡಿಗರು ಮರ್ಯಾದೆ ಕೊಡೋದು ಇನ್ ಯಾರು ಕೊಡಕ್ ಸಾಧ್ಯ? ಅದಕ್ಕೆ ಪೊಲೀಸ್ನವ್ರು ಅಂತ ಪ್ರೊಫೆಷನ್. ಇನ್ ಡಾಕ್ಟರ್ ಹತ್ರ ಒಬ್ಬ ಪೇಷಂಟ್ ಅದ, ಡಾಕ್ಟ್ರೇ ಏನ್ ಫೀಸ್ ಚಾರ್ಜ್ ಮಾಡ್ತೀರಾ? ಡಾಕ್ಟರ್ ಅಂದ್ರೆ ನೋಡಪ್ಪ ಇಲ್ಲೇ ಚೆಕ್ ಮಾಡಿದ್ರೆ ಒಂದು 10 ರೂಪಾಯಿ ಚಾರ್ಜ್ ಮಾಡ್ತೀನಿ. ನಮ್ಮ ಮನೆಗೆ ಬಂದ್ರೆ ನಿಮ್ ಮನೆಗೆ ಬಂದ್ರೆ ಅವಾಗ 50 ರೂಪಾಯಿ ಚಾರ್ಜ್ ಮಾಡ್ತೀನಿ. ಬನ್ನಿ ಡಾಕ್ಟ್ರೆ ನಮ್ಮ ತಾಯಿಗೆ ಹುಷಾರಿಲ್ಲ ಅಂತ. ಪಾಪ ಡಾಕ್ಟರ್ ಹೊಸ ಕಾರ್ ತಗೊಂಡಿದ್ರು, ಇವನು ಕೂರ್ಸ್ಕೊಂಡು ಸೀದಾ ಮನೆಗೆ ಹೋದ್ರು. ಮನೆ ಬಂದ ತಕ್ಷಣ ಡಾಕ್ಟರ್ಗೆ 50 ರೂಪಾಯಿ ಕೊಟ್ಟ. ಡಾಕ್ಟರ್ ಅಂದ್ರೆ ಅಲ್ಲಪ್ಪ ನಿಮ್ ತಾಯಿಯವ್ರಿಗೆ ಹುಷಾರಿಲ್ಲ ಅಂದ. ಇಲ್ಲ ಡಾಕ್ಟ್ರೆ ಆಟೋನ್ ಕೇಳಿದೆ 100 ರೂಪಾಯಿ ಅಂದ, ನೀವೇ ಬಿಟ್ಟು ಮನೆ ಸೇರ್ಕೊಂಡ್ಬಿಟ್ಟೆ. ಈ ತರ ಎಲ್ಲ ಪ್ರೊಫೆಷನ್ ಯಾವುದೇ ಕೆಲಸ ಮಾಡಿ ಅದರಲ್ಲಿ ಹಾಸ್ಯ ಇದೆ. ಆ ಹಾಸ್ಯ ಎಲ್ಲೆಲ್ಲಿ ಇದೆ ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯೋ ಅನೇಕ ಘಟನೆಗಳಲ್ಲಿ ಹಾಸ್ಯ ಇದೆ. ಅದಕ್ಕೆ ನಾನು ಹೇಳಿದೆ, ಈ ಹಾಸ್ಯ ನಾನು 44 ವರ್ಷದಿಂದ ಮಾಡ್ತಾ ಇದ್ದೀನಿ. 44 ವರ್ಷ, 45ನೇ ವರ್ಷ ಇಲ್ಲಿ ಹಾಸ್ಯ ಮಾಡ್ತಾ ಇದ್ದೀನಿ. ಪ್ರೊಫೆಷನಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಕರ್ನಾಟಕದಲ್ಲಿ ಮಾತ್ರವಲ್ಲ, ದೂರದ ಅಮೆರಿಕ, ಡೆಟ್ರಾಯ್ಟ್, ಶಿಕಾಗೋ, ಲಾಸ್ ಏಂಜಲೀಸ್, ಫಿಲಡೆಲ್ಫಿಯಾ, ಫೆನಿಕ್ಸ್, ಲ್ಯೂಸ್ಟನ್, ಬಾಸ್ಟನ್, ಆಸ್ಟ್ರೇಲಿಯಾ, ಸಿಡ್ನಿ, ಮೆಲ್ಬರ್ನ್, ಆಕ್ಲೆಂಡ್, ನ್ಯೂಜಿಲೆಂಡ್, ಕೊಲಂಪುರ್, ಸಿಂಗಾಪುರ್, ದುಬೈ, ಮಸ್ಕತ್, ಬ್ಯಾರಿನ್, ಅಬುದಾಬಿ, ಖತ್ತಾರ್, ಲೀಡ್ಸ್, ಲಂಡನ್, ಸೌತ್ ಆಫ್ರಿಕಾವರೆಗೂ 19,800 ಕಾರ್ಯಕ್ರಮವನ್ನ ಕನ್ನಡದಲ್ಲೇ ಮಾಡಿದ್ದೀನಿ ಅನ್ನೋ ಖುಷಿ ಇದೆ ನನಗೆ. ಇದಲ್ಲದೆ ಒಂದು 350 ಸಿನಿಮಾದಲ್ಲಿ ಮಾಡಿದೆ. ನೋಡಿರ್ಬೋದು, ಡೈಮಂಡ್ ಡ್ಯಾನಿ ಆಗಿ ನಮ್ಮ ವಿಷ್ಣುವರ್ಧನ್ ಅವರ ಚಿತ್ರ ಏಕದಂತ ಅಲ್ಲೂ ಮಾಡಿದ್ದೀನಿ. ಡಾಕ್ಟರ್ ರಾಜ್ಕುಮಾರ್ ಜೊತೆ ಪರಶುರಾಮಯಿಂದ ಹಿಡಿದು ಅನೇಕ ಚಿತ್ರಗಳು. ಆನಂದ್ ಅಂದ್ರೆ ಶಿವರಾಜ್ ಕುಮಾರ್ ಅವರ ಮೊದಲನೇ ಚಿತ್ರ, ರಾಘವೇಂದ್ರ ರಾಜ್ಕುಮಾರ್ ಅವರ ಮೊದಲನೇ ಚಿತ್ರ, ಪುನೀತ್ ಅವರ ಜೊತೆನೂ ಕೂಡ ಮಾಡಿದೆ. ಹಲವಾರು ಪುನೀತ್ ಅವರ ಜೊತೆ ಪರಶುರಾಮಯಿಂದ ಮಾಡ್ಕೊಂಡು ಬಂದ್ವಿ, ಬಹಳಷ್ಟು ಸಿನಿಮಾ ಮಾಡಿದ್ವಿ. ಆದರೆ ನಮಗೆ ಸಂತೋಷ ಆಗೋದು ಯಾವಾಗ ಅಂದ್ರೆ ಸಿನಿಮಾ ಥಿಯೇಟರ್ ಜನ ನೋಡ್ಬಿಟ್ಟು ನಮ್ಮನ್ನು ಮೆಚ್ಕೊಂಡಾಗಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ನೀವು ಚಪ್ಪಾಳೆ ಹೊಡಿತಿರಲ್ಲ, ಅದು ನಮ್ಮ ಬದುಕು, ಅದು ನಮ್ಮ ಜೀವನ, ಅದು ನಮ್ಮ ಉಸಿರಾಟ. ಅವಾಗ್ಲೇ ನಾವು ಸಂತೋಷ ಪಡೋದು. ಬೆಂಗಳೂರಿಂದ 5 ಅವರ್ ಕಾರಲ್ಲಿ ಬಂದಿರ್ತೀವಿ, ಈ ರಾತ್ರಿ 1 ಗಂಟೆಗೆ 5 ಅವರ್ ಹೋಗ್ಬೇಕು. ಆ ನೋವೆಲ್ಲ ದೂರ ಆಗೋದು ಯಾವಾಗ ಗೊತ್ತಾ? ನಿಮ್ಮ ಚಪ್ಪಾಳೆಗಳು ಕೇಳಿದಾಗ. ನಾಳೆ ಬೆಳಿಗ್ಗೆ ಜೋಬಲ್ಲಿ ಎಷ್ಟು ದುಡ್ಡಿದೆ, ನೆನ್ನೆ ಎಷ್ಟು ಬಂತು ಅಂತ ಯೋಚನೆ ಮಾಡಲ್ಲ. ನಿನ್ನೆ ಜನ ಎಷ್ಟು ನಕ್ಕರು, ಎಷ್ಟು ಚಪ್ಪಾಳೆ ಹೊಡೋರು, ಎಷ್ಟು ನಮ್ಮನ್ನು ಪ್ರೀತಿಸಿದ್ರು, ಅದು ಮಾತ್ರ ನಮ್ಮ ಇತಿಹಾಸ ಹೊರತು ಇನ್ಯಾವುದೂ ಅಲ್ಲ ಅಂತ ಹೇಳ್ತಾ, ಮಿಮಿಕ್ರಿ ದಯಾನಂದ್ ಅಂತಿದೆ. ಮಿಮಿಕ್ರಿ ಕನ್ನಡ ಚಿತ್ರರಂಗದ ನಟರ ಧ್ವನಿಗಳನ್ನ ಮುಂದೆ ಹೇಳ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಕೆಲವು ವಿಷಯಗಳನ್ನು ಹೇಳ್ತೀನಿ. ಭಾಷೆಗಳು ತುಂಬಾ ಚೆನ್ನಾಗಿದೆ. ನಾವು ಭಾಷೆಗಳು ಯಾಕೆ ಹಿಂಗಾಯ್ತು ಅಂದ್ರೆ ಮೋಸ್ಟ್ಲಿ ಆಹಾರದಿಂದಾನೇ ಹಿಂಗಾಯ್ತು. ಮನುಷ್ಯ ಏನ್ ತಿಂತಾನಲ್ಲ ಅದರಿಂದಾನೇ ಅವನ ಭಾಷೆ ಶುರುವಾಗ್ಬಿಟ್ಟದೆ. ನಾವು ಅನ್ಕೊಳ್ಳೋದು ಪಕ್ಷಿಗಳು ನೋಡಿ, ಯಾವ್ಯಾವ ಪಕ್ಷಿ ಹೆಂಗೆ ತಿಂದ್ರು ಚೆನ್ನಾಗಿರ್ತವೆ, ಕೋಳಿಗಳ ಅದು ಚೆನ್ನಾಗಿರ್ತವೆ. ಆದ್ರೆ ಮನುಷ್ಯ ಮಾತ್ರ ಒಂದೊಂದು ಊರಿನಲ್ಲಿ ಒಂದೊಂದು ಭಾಷೆ ಮಾತಾಡ್ತಾನೆ. ಆ ಭಾಷೆ ಹೆಂಗಿದೆ, ಯಾಕೆ ಮಾತಾಡ್ತಾನೆ ಅಂದ್ರೆ ಆಹಾರ ಹೆಂಗಿದೆ ನೋಡಿ. ನಾವು ಕರ್ನಾಟಕದಲ್ಲ ಮುದ್ದೆ ತಿಂತೀವಿ. ಮುದ್ದೆ ಹೆಂಗಿದೆ? ಮುದ್ದೆ ಯಾರು ಏನ್ ತಿಂತಾರೋ ಅವರು ಹಂಗೆ ಆಗ್ಬಿಟ್ಟಿರ್ತಾರೆ. ಕೆಲವರು ಕೋಳಿ ಜಾಸ್ತಿ ತಿಂದಿರ್ತಾರೆ, ಹಿಂಗೆ ಹೋಯ್ತಿರ್ತಾರೆ. ಕೋಳಿ ತಿಂದು ಕೋಳಿ ತರ ಆಗ್ಬಿಟ್ಟಿರ್ತಾರೆ. ಇನ್ ಕೆಲವರು ನೋಡಿ ಚರಂಡಿ ಸೈಡಲ್ಲೇ ಓಡಾಡ್ತಾರೆ, ಹಂದಿ ಜಾಸ್ತಿ ತಿಂದ್ರೆ ಹಂಗಾಯ್ತದೆ. ಒಂದೊಂದು ಪ್ರಾಬ್ಲಮ್. ಮುದ್ದೆ ಜಾಸ್ತಿ ತಿಂತೀವಿ ನಾವು. ಮುದ್ದೆ ತಿಂದವ್ರದ್ದು ಏನ್ ಪ್ರಾಬ್ಲಮ್ ಅಂದ್ರೆ ಮುದ್ದೆ ಎಫೆಕ್ಟ್ ಇರ್ತದೆ ಬಾಡಿ ಮೇಲೆ. ಯಾವಾಗ ನೋಡಿದ್ರು
ನಾನು ಯಾವ್ದು ಹೆಸರು ಹೇಳಿಲ್ಲ, ಸುಮ್ಮನೆ ಮುದ್ದೆ ಎಫೆಕ್ಟ್ ಅಂದೆ. ಇನ್ ಕುಂಬಳಕಾಯಿ ಜಾಸ್ತಿ ತಿನ್ನೋರು ನೋಡಿ, ನಿಂತ್ಕೊಂಡೇ ಅಲ್ಲಾಡ್ತಿರ್ತಾರ. ಇನ್ ನುಗ್ಗೆಕಾಯಿ ತಿನ್ನೋರು ಏನೋ ಚೆನ್ನಾಗಿದೆ, ಯಾವ ಮಂದಿ ಮನೆಕೊಂಡು ಬಾರು ಅಂತಿರ್ತಾರೆ. ಹಾಗಲಕಾಯಿ ತಿನ್ನೋನ್ ಮುಖ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಯಾವಾಗ ಬಂದು ಅಪಭ್ರಂಶ ಸಂಧ್ಯಾ ಒಂದೇ ಸಿಂಹ ಆಯ್ತು ಮನೆಗೆ ನಡಿ, ಮುಖನೇ ಹಾಗಲಕಾಯಿ ಬಿಟ್ಟು. ಇನ್ ಮುಲ್ಲಂಗಿ ತಿನ್ನೋನ್ ಹತ್ರ ಬಂದ್ರೆ ಗೊತ್ತಾಗ್ಬಿಡುತ್ತೆ ಮುಲ್ಲಂಗಿ ಎಫೆಕ್ಟ್. ವೆಜಿಟೇರಿಯನ್ ಹಿಂಗಿದ್ರೆ ನಾನ್ ವೆಜಿಟೇರಿಯನ್ ಹೆಂಗಿದೆ? ನಮ್ಮ ಮಂಗಳೂರು, ಗೋವಾ ಈ ಕಡೆ ಮೀನ್ ಬಹಳ ತಿಂತಾರೆ. ಮಾತಾಡುವಾಗ ಮೀನ್ ಎಫೆಕ್ಟ್ ಇರ್ತದೆ ನೋಡ್ಬೇಕಾದ್ರೆ. ಇವ್ರು ಹೆಂಚಿನ ಬತ್ತಿ ಜೇಸಿ ಮಣ್ಣು ಬದುಕೋತ್ ನಾ ಕೈ ಮಾಡಿ ಯಾರು ಹೆಂಚಿನ ನಾನು ಎಲ್ಲ ಮಂಗಳೂರು ಜನ ಯಾರ ಇದ್ರು ನೋಡಿಬೇಕಾರೆ. ಯಾರು ಇದ್ದೀರಾ ಇಲ್ಲಿ ಮಂಗಳೂರಿನ ಬಂದವರು? ಯಾರಿಲ್ವಾ? ಎಲ್ಲ ನೀವು ಒಬ್ಬರೇ ಸೇರ್ಕೊಂಡಿದ್ದೀರ ಬಿಡಿ. ಮಂಗಳೂರು ಜನ ಬಹಳ ಗ್ರೇಟ್. ಮಿಸ್ ವರ್ಲ್ಡ್ ಇಂದ ಅಂಡರ್ ವರ್ಲ್ಡ್ ವರ್ಗೂ ಎಲ್ಲ ಅವರೇ. ಐಶ್ವರ್ಯ ರಾಯ್ ತಗೊಳ್ಳಿ, ನೀವು ಯಾರು ತಗೊಳ್ಳಿ, ನಿಜವಾಗ್ಲೂ ಯಾವುದೇ ಕೆಲಸ ಇದ್ರು ಆ ಕೆಲಸದಲ್ಲಿ ನಂಬರ್ 1 ಆಗಿರ್ತಾರೆ. ಇದು ಮೀನಿನ ಎಫೆಕ್ಟ್. ಆದ್ರೆ ಬೆಂಗಳೂರಿಗೆ 2-3 ಎಫೆಕ್ಟ್ ಇದೆ. ಏನು ಅಂದ್ರೆ, ನಮ್ ಕರ್ನಾಟಕದಲ್ಲಿ ಈ ಕಡೆ ಮೈಸೂರು ಕಡೆ ಹೋಗಿ ಯಾವಾಗ ನೋಡಿದ್ರು ತಲೆ ಮಾಂಸ, ಕಾಲ್ ಮಾಂಸ, ಕುರಿ ತಿಂದು ಆ ಕುರಿ ಎಫೆಕ್ಟ್ ಇರ್ತದೆ. ಮಾತ್ರ ಯಾವಾಗ ಬಂದು ಊರು ಯಾವಾಗ ಹೋಯ್ತಿಯಾ, ಮತ್ ಬೆಂಗಳೂರು ಬರಿಯಾ ಅಂದೇ ಎಫೆಕ್ಟ್ ಇರ್ತದೆ. ಬೆಂಗಳೂರಲ್ಲೆಲ್ಲ ಚಿಕನ್ ಜಾಸ್ತಿ ತಿಂತಾರೆ. ಎಲ್ಲಿ ನೋಡಿದ್ರೆ ಅಲ್ಲಿ ಚಿಕನ್ ಎಫೆಕ್ಟ್ ಬಂದು ಮಾತ್ರ. ಅವ್ನು ಹೇಳ್ದ ಅವಾಗಿಂದ ಸುಮ್ಮನೆ ಕೂತ್ಕೊಂತ ಕೇಳ್ತಾ ಇಲ್ಲ, ಅವ್ನು ಹೇಳ್ತಾ ಇಲ್ಲ ಸರಿ ಕೂತ್ಕೊಂತ ಅವ್ನು ಹೇಳ್ದ ಅವ್ನು ಹೇಳ್ದ ಬಾಯಿ ಕೂತ್ಕೊಂತ ತಿರ್ಗ ಮಾತಾಡ ಅವ್ನು ಹೇಳ್ದ ಕೋಳಿ ಎಫೆಕ್ಟ್ ಇರ್ತದೆ. ಯಾರ್ಯಾರು ಏನೇನು ತಿಂತಾರೆ ಅದು ಎಫೆಕ್ಟ್ ಇರ್ತದೆ ನಿಜವಾಗ್ಲು. ಬೆಂಗಳೂರು ಶಿವಾಜಿನಗರ ಆ ಕಡೆ ಎಲ್ಲ ಹೋಗಿ ಎಲ್ಲ ದೊಡ್ಡ ತಿಂತಾರೆ. ಮಾತಾಡುವಾಗ ಎಫೆಕ್ಟ್ बुलाबे से सुनियानी पकड़ो मारवाले मालूम मंजा गुस्सा है तो एक मिनट नहीं छोड़ने अल्लाह पे डाल ले मुख्तार के दूंगा मैं बोला बे उन्हें सुने ಒಂದೊಂದೂರಲ್ಲಿ ಒಂದೊಂದು. ಈ ಸಿಂಗಾಪುರ್ಗೆ ಹೋಗಿ ನೀವು ಸಿಂಗಾಪುರಲ್ಲಿ ಮಾತಾಡೋದು ಊಟ ಮಕ ತಿಂತಿ ತುಗುವ ಪಕ ಹೆಂಗ ಊಟ ತಿಂತಿ ತುಗುವ. ಅದು ಯಾಕೆ ಅಂದ್ರೆ ಎಲ್ಲ ಕಪ್ಪೆ ತಿಂತಾರೆ ಅದ್ರ ಎಫೆಕ್ಟ್. ಆಮೇಲೆ ಜಾಗ ಇಲ್ಲ, ಸಿಂಗಾಪುರಲ್ಲಿ ಜಾಗ ಇಲ್ಲ ನೋಡಿಬೇಕಾದ್ರೆ. ಎಲ್ಲ ಹಿಂಗೆ ಹೋಗ್ಬೇಕು, ಹಿಂಗೆ ಬರ್ಬೇಕು, ಹಿಂಗೆ ಹೋಯ್ತಾರೆ, ಹಿಂಗೆ ಬರ್ತಾರೆ. ಜಾಗ ಇಲ್ಲ, ಊರು ಅಗಲ ಇಲ್ಲ, ಅದು ಇಷ್ಟೇ ಇರೋದು ಊರು. ಜಾಗ ಇಲ್ಲ, ಮೊಕ್ಕದಲ್ಲೂ ಜಾಗ ಇಲ್ಲ ಅವ್ರಿಗೆ. ನೋಡಿಬೇಕಾದ್ರೆ ಕಣ್ ತೆಗೆದ್ರೆ ಬಾಯಿ ಮುಚ್ಚಬೇಕು, ಬಾಯಿ ತೆಗೆದ್ರೆ ಕಣ್ ಮುಚ್ಚಬೇಕು. ಮನೆ ಮಗ ನಿಂತಿರುವ ಎರಡು ಒಟ್ಟಿಗೆ ತೆಗಿಯಕ್ಕಾಗಲ್ಲ. ಆದ್ರೆ ನಮ್ಮ ಕರ್ನಾಟಕದವ್ರಿಗೆ ಮುಖದಲ್ಲೂ ಜಾಗ ಇದೆ, ಮನಸ್ಸಲ್ಲೂ ಜಾಗ ಇದೆ, ಕೊಡಕ್ಕೂ ಜಾಗ ಇದೆ, ತಿನ್ನಕ್ಕೂ ಜಾಗ ಇದೆ, ಬಂದವ್ರಿಗೆಲ್ಲ ಕೊಡಕ್ಕೆ ಜಾಗ ಇದೆ. ಯಾರು ಕನ್ನಡಿಗ, ಎಲ್ಲ ಧರ್ಮಗಳಿಗೆ ಗೌರವ ಕೊಡೋನು ಕನ್ನಡಿಗ, ಎಲ್ಲ ತಾಯಿನ ತನ್ನ ತಾಯಿ ತರ ನೋಡ್ಕೊಳ್ಳೋನು ಕನ್ನಡಿಗ, ಬೇಡುವನಲ್ಲ ಕನ್ನಡಿಗ, ನೀಡುವನು ಕನ್ನಡಿಗ. ಇದು ಕನ್ನಡಿಗನ ಅಡ್ರೆಸ್ ಅಷ್ಟೇ. ಇವತ್ತು ರಾಜ್ಯೋತ್ಸವದ ತಿಂಗಳು ನವೆಂಬರ್. ಒಂದ್ ಕಡೆ ದೇವರ ಆರಾಧನೆ ಮಾಡ್ತಾ ಇದ್ದೀವಿ, ಇನ್ನೊಂದ್ ಕಡೆ ಉತ್ಸವ, ಕನ್ನಡದ ಉತ್ಸವವನ್ನು ಮಾಡೋದು ಅಂದ್ರೆ ಕನ್ನಡದ ಕಾರ್ಯಕ್ರಮಗಳನ್ನು ಮಾಡಿ ಕನ್ನಡದ ಕಲಾವಿದರನ್ನ ಕರೆಸಿ ಅವ್ರ ಕೈಲಿ ಕಾರ್ಯಕ್ರಮ ಮಾಡಿಸಿ ನೋಡಿ ಆನಂದಿಸ್ತಿರಲ್ಲ, ಇದು ಕನ್ನಡದ ಸೇವೆ ಅಂತ ಅದಕ್ಕೆ ಹೇಳಿದ್ದು. ಹಾಯ್, ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ಇದೆ, ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.